ನಮಸ್ಕಾರ ರೀ. ಇವತ್ತು ನಾನು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರಬೇಕು, ಬೆಲ್ಲ ಚುರುಮುರಿ ಇಟ್ಟೇನಿ. ಮಂಡಕ್ಕಿ ಉಂಡೆ ಮಾಡಿ ತೋರಿಸ್ತೀನಿ. ಮಕ್ಳು ಆಗಾಗ ಏನಾರ ಕೊಡು ಅಂತ ಬರ್ತಿರ್ತಾರೆ. ಆ ಮಕ್ಳಿಗೆ ಒಂದೊಂದು ಕೊಟ್ರೆ ಆಡ್ಕೊತ ತಿಂತಾವು. ದೊಡ್ಡವ್ರಿಗೂ ಇಷ್ಟ ಇವು. ನೋಡಿರಿ, ಒಂದೆರಡು ಬೌಲ್ ಮಂಡಕ್ಕಿ ತೊಗೊಂಡನಿ. ಇವನು ಫ್ರೆಶ್ಶಾಗಿ ಹುರಿಯೋಣ. ಸಣ್ಣ ಉರಿ ಇಟ್ಕೊಂಡು ಕ್ರಿಸ್ಪಿಯಾಗಿ ಹುರಿಬೇಕು. ಇವನ್ನ ತಂದಾಗ ಕ್ರಿಸ್ಪಿ ಇದ್ಬಿಟ್ರೆ ಹಂಗೆ ಹಾಕ್ರಿ. ನಮಗೆ ಸ್ವಲ್ಪ ಕ್ರಿಸ್ಪಿ ಕಡಿಮೆ ಇದು ಕ್ರಿಸ್ಪಿ, ಅದಕ್ಕೆ ಅವನ್ನ ಹುರಿಯಾಕತ್ತೀನಿ. ನೋಡಿರಿ, ಇವನು ಸೈಡ್ ಗಿಡನ ಹುರಿದು ಅದೇ ಒಂದು ಕಡಾಯಿಗೆ ಒಂದು ಅರ್ಧ ಬೌಲ್ ಬೆಲ್ಲ ಹಾಕಾಕತ್ತೀನಿ. ಅದನ್ನು ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಳೋನು. ಚುರುಮುರಿ ಅಂತಾರೆ, ಮಂಡಕ್ಕಿ ಅಂತಾರೆ, ಕಡಲೆಪುರಿ ಅಂತಾರೆ. ನಾವಂತೂ ಮಂಡಕ್ಕಿನೂ ಅಂತೀವಿ, ಚುರುಮುರಿನೂ ಅಂತೀವಿ. ಬೆಂಗಳೂರು ಮೈಸೂರು ಕಡೆ ಕಡಲೆಪುರಿ ಅಂತಾರೆ ಇವಕ್ಕೆ. ನೀವೇನಂತೀರಿ ಕಮೆಂಟ್ ಹಾಕ್ರಿ. ಇವತ್ತು ಮಂಡಕ್ಕಿ ಉಂಡೆ ಮಾಡಿ ತೋರ್ಸಕತ್ತೀನಿ. ಕ್ರಿಸ್ಪಿ ಆದ ಮಂಡಕ್ಕಿ ಉಂಡೆ ಏನು ಸೂಪರಾಗಿರ್ತಾವಂತೀರಿ. ಎಲ್ರಿಗೂ ಇಷ್ಟ ಆಗ್ತಾವೆ. ಬೆಲ್ಲ ಕರಗಸಣೀಗ ಬೆಲ್ಲ ಕರಗ ಮಟ್ಟ ಮೀಡಿಯಮ್ ಉರಿ ಇಟ್ಟನಿ. ಬೆಲ್ಲ ಕರಗಿಂದ ಕುದಿಯುವಾಗ ಸಣ್ಣ ಉರಿ ಇಡಬೇಕು. ನೋಡಿರಿ, ಬೆಲ್ಲೆಲ್ಲ ಕರಗಿ ಕುದಿ ಹತ್ತಿತು ಅಂದ್ರೆ ಉರಿ ಸಣ್ಣ ಮಾಡಬೇಕು. ಚಲೋ ಹೊತ್ತಂಗೆ ಕುದಿಬೇಕು. ಎಲ್ಲಿವರೆಗೆ ಕುದಿಬೇಕಿದು ಅಂದ್ರೆ ಒಂದೆಳೆ ಪಾಕ ಬರಬೇಕಿದು. ಎರಡು ಬಟ್ಟಿನ ನಡುವೆ ಹಿಡಿದು ಹಿಂಗೆ ಎತ್ತಿರ ಎಳಿ ಬರಬೇಕು. ಅಲ್ಲಿವರೆಗೆ ಕುದಿಸ್ಬೇಕು. ಯಾರಿಗೆಲ್ಲ ಮಂಡಕ್ಕಿ ಉಂಡೆ ಇಷ್ಟ, ಪಂಚಮಿಯಾಗ ಕಟ್ತಾರೆ. ಮತ್ತು ಪಂಚಮಿ ಗಣೇಶ ಚೌತಿನ ಬೇಕು ಅಂತಲ್ಲ, ತಿನ್ನಬೇಕು ಅನ್ನಿಸ್ದಾಗ ಮಾಡಿ ತಿಂದುಬಿಡೋದು, ಮಕ್ಕಳಿಗೂ ಕೊಡೋದು. ಏನಾದರೂ ಮಕ್ಕಳಿದ್ದ ಮನ್ಯಾಗ ಮಾಡಿಡ್ಬೇಕಾಕತಿ. ಏನಾರ ಕೊಡು ಅಂತ ಬರ್ತಾವು. ಊಟಕ್ಕಿಂತ ಹೆಚ್ಚಾಗಿಂತ ತಿಂಡಿನ ಭಾಳ ಇಷ್ಟಪಡ್ತಾರೆ ಮಕ್ಕಳು. ನೋಡಿರಿ, ಬೆಲ್ಲ ಕರೆಕ್ಟು ಕುದಿಯಾಕತ್ತೈತಿ. ಇದು ಒಂದೇಳಿ ಪಾಕ ಬರೋ ಮಟ್ಟ ಕುದಿಬೇಕು. ಹಿಂಗೆ ಪ್ಲೇಟ್ನಾಗ ನೀರಿನಾಗ ಹಾಕಿ ನೋಡ್ತಾರೆ. ನಾ ಯಾವಾಗಲೂ ಎರಡು ಬಟ್ಟಿನ ನಡುವೆ ಹಿಡಿದು ಎಳಿ ಬರೋದು ನೋಡ್ತಿರ್ತೀನಿ. ಆದರೂ ಪ್ಲೇಟ್ನಾಗ ನೋಡಿದೆ. ಹಾಕಿದ ತಕ್ಷಣ ಇದು ಹರಿದಾಡಬಾರ್ದಂತ ಫಸ್ಟ್ ನೋಡಿದ್ದೆ. ಇನ್ನೊಂದು ಸ್ವಲ್ಪ ಕುದಿಸಿದೆ. ಈಗ ಇನ್ನೊಂದು ಸ್ವಲ್ಪ ಆಗ್ಬೇಕಷ್ಟೆ. ಅತಿ ಏರಾದ್ರೂ ಮತ್ತು ಕಟ್ಟಕ್ಕೆ ಬರೋಂಗಿಲ್ಲ. ಭಾಳ ಹುಷಾರಿಂದ ಆಣ ತೊಗೋಬೇಕು ಇದನ್ನು ಯಾವಾಗಲೂ. ಆಣ್ ಕಡಿಮೆ ಆತಂದ್ರೆ ಮೆತ್ತಗೆ ಹಾಕವು. ಆಣಿ ಅಗದಿ ಏರಾತಂದ್ರೆ ಕಟ್ಟಕ್ಕೆ ಬರೋಂಗಿಲ್ಲ, ಪುಡಿ ಆಗ್ತಾವು. ಪರ್ಫೆಕ್ಟಾಗಿ ಒಂದೇಳೆ ಪಾಕನ ತೊಗೋಬೇಕು. ಇದನ್ನು ಬಂದೈತೆ ನೋಡಿರಿ. ಈಗ ಸಾಕು. ಇಷ್ಟು ಬಂದರೆ ಇದೆಲ್ಲ ಒಟ್ಟುಗೂಡ್ತತಿ, ಹರಿದಾಡಂಗಿಲ್ಲ. ಸಾಕು ಇಷ್ಟು ಬಂದರೆ. ಈಗ ಬಟ್ನಾಗ ತೋರಿಸ್ತೇನೆ ನಿಮಗೆ. ನಾನಂತೂ ಯಾವಾಗಲೂ ಬಟ್ಲೆ ನೋಡೋದು. ಎರಡು ಬಟ್ಟಿನ ನಡುವೆ ಎಳೆ ಬರ್ತದೆ ನೋಡ್ರಿ. ತೋರಿಸ್ತೇನೆ ಈಗ. ಒಂದು ಸ್ಪೂನ್ ತುಪ್ಪ ಹಾಕನೀಗ. ಈ ಟೈಮ್ನಾಗ 1 ಟೇಬಲ್ ಸ್ಪೂನ್ ತುಪ್ಪ ಹಾಕನು. ಭಾಳ ರುಚಿ ಕೊಡ್ತತಿ. ಇದು ಘಮ ಬರ್ತತಿ, ರುಚಿ ಕೊಡ್ತತಿ, ಒಳ್ಳೆಯದು. ಬೆಲ್ಲ ತುಪ್ಪ ಆರೋಗ್ಯ ಮಕ್ಕಳಿಗೆ. ಈಗ ನೋಡಿರಿ, ಒಂದೇಳೆ ಪಾಕ ಬಂದೈತಿ. ಮಂಡಕ್ಕಿ ಹಾಕಿಬಿಡೋಣ. ಹಾಕಿ ಚೆಂದ ಕಲಸೋಣ. ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡೇನು ನಾನಿಲ್ಲಿ. ಆ ಪಾಕ ಎಷ್ಟು ಹಿಡಿತೈತೆ ಅಷ್ಟು ಮಂಡಕ್ಕಿನ ಹಾಕಿ ನಾನು ಕಲಿಸ್ತೇನೆ. ಬೇಕಂದರೆ ಏಲಕ್ಕಿ ಪೌಡ್ರನ್ನೂ ಹಾಕ್ರಿ. ನಾ ಹಾಕಿಲ್ಲ. ಇದನ್ನು ಚೆಂದ ಮಿಕ್ಸ್ ಮಾಡ್ಕೊಳೋಣ. ನಾನು ಎಲ್ಲ ಮಂಡಕ್ಕಿನೂ ಕರೆಕ್ಟಾಗಿ ಅಲ್ಲಿಗೆ ಆದವು ಹಣಕ್ಕೆ. ಇಷ್ಟು ಚೆಂದಾಗಿ ಹಾಕಿ ಕಲಿಸಿ ಇದನ್ನು ಆರಕ್ಕೆ ಬಿಡಬಾರ್ದು. ಆರಕ್ಕೆ ಬಿಟ್ಟರೆ ಕಟ್ಟಕ್ಕೆ ಬರೋಂಗಿಲ್ಲ. ಸುಡೋದಿದ್ದಾಗ ಕಟ್ಟಬೇಕು. ಕೈ ಸುಡ್ತಾ ಇರ್ತತಿ, ಆದರೂ ಅನಿವಾರ್ಯ ಕಟ್ಟಬೇಕು. ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ನಾವು ಉಂಡೆ ಕಟ್ಟೇನಿ. ಒಂದು ಬಟ್ಲದಾಗ ತುಪ್ಪ ಇಟ್ಕೊಂಡು ಕೈಗೆ ಹಚ್ಕೊಂಡು ನಾವು ಉಂಡೆ ಕಟ್ಟೇನಿ. ಸುರಿಗೆ ಭಾಳ ಸುಡ್ತು, ಕೈ ಹಿಡಿಯೋಕೆ ಬರ್ದಂಗೆ. ನೋಡಿರಿ, ಈಗ ಇಲ್ಲಿ ಕೈ ಬಿಡ್ತಾನೆ ಕೆಳಗೆ. ಹೌದಾ? ಕೈಗೆ ಹಂಗೆ ಕಟ್ಟಕ್ಕೆ ಹೋದೆ, ಕೈ ಸುಡ್ತು. ಬಟ್ಲಾಗ ತುಪ್ಪ ಹಚ್ಕೊಂಡು ಕಟ್ಟೇನಿ ಕೈಗೆ. ಪರ್ಫೆಕ್ಟಾಗಿ ಮಂಡಕ್ಕಿ ಉಂಡೆ ಬಂದಾವೆ ನೋಡಿರಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬಂದಾವು, ಕ್ರಿಸ್ಪಿಯಾಗಿ ಅದಾವು. ಪೂರ್ತಿ ಉಂಡೆ ಒಳಗೆ ಮಟ್ಟನೂ ಕ್ರಿಸ್ಪಿ ಅದಾವು. ಭಾಳ ಚೆನ್ನಾಗಿ ಬಂದವು. ಖುಷಿ ಆಯ್ತು. ಮಂಡಕ್ಕಿ ಉಂಡೆ ಕೆಡಲಿಲ್ಲಲ್ಲ ಬಂದವು ಅಂತಂದು.
ನೀವು ಒಂದು ಸಲ ಟ್ರೈ ಮಾಡಿರಿ. ಮಕ್ಕಳಿಗೆ ನಿಮಗೆ ತಿನ್ಬೇಕನ್ನಿಸ್ದಾಗ ನೋಡಿರಿ. ಎಲ್ಲ ಉಂಡಿನೂ ಕಟ್ಟಿ ನಿಮಗೆ ಪ್ಲೇಟ್ನಾಗ ಸರ್ವ್ ಮಾಡಿ ತೋರಿಸ್ತೀನಿ. ಯಾರೆಲ್ಲ ವಿಡಿಯೋ ನೋಡಾಕತ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನೋಡಿರಿ, ಕೈ ಸುಡ್ತತಿ. ಹಂಗೆ ಹಿಡಿದು ಕಟ್ಟಾಕತ್ತಾನೆ ಕೈಗೆ ತುಪ್ಪ ಹಚ್ಕೊಂಡು. ಸಣ್ಣರಿದ್ದಾಗ ನಾವೆಲ್ಲ ಅಂಗಡಿಯೊಳಗೆ ಮಾರಕ್ಕೆ ಸಿಗ್ತಿದ್ವು ರೀ. ಇಷ್ಟು ದೊಡ್ಡವಲ್ಲ, ಚಿಕ್ಕ ಉಂಡೆ ಮಾಡಿ ಇಡ್ತಿದ್ರು. 8 ರೂಪಾಯಿ ತೊಗೊಂಡೋಗಿ ತಂದು ತಿಂದದ್ದುಂಟು. ಬಾಲ್ಯದ ನೆನಪು ತರ್ತೈತೆ ನೋಡ್ರಿ. ಇದು ಮಂಡಕ್ಕಿ ಉಂಡೆ. ಯಾರಿಗೆಲ್ಲ ತೊಗೊಂಡು ತಿಂದದ್ದು ನೆನಪೈತಿ. ಅಂಗಡಿಯೊಳಗೆ ಪೇಪರ್ಮೆಂಟು, ಮಂಡಕ್ಕಿ ಉಂಡೆ, ಸಣ್ಣ ಬರ್ಫಿ ಏನೆಲ್ಲ ಸಿಗ್ತಿದ್ವು ಅವಾಗ. ಈಗೇನು ಕೇಳ್ತೀರಿಪ್ಪ, ಆ ಪಾಕಿಟ ಈ ಪಾಕಿಟ 108 ಪಾಕಿಟು ಇಂಥವು ಯಾವುವು ಅವಾಗ ಇರಲಿಲ್ಲ. ಅವಾಗ ಸಣ್ಣ ಮಕ್ಕಳ ಹತ್ರ ಒಣ ಕೊಬ್ಬರಿ, ಶೇಂಗಾ, ಬೆಲ್ಲ, ಉತ್ತತ್ತಿ ಇವನು ಕೊಡ್ತಿದ್ರಪ್ಪ. ಈಗ 108 ಪಾಕಿಟ್ ತಿಂದು ಜಡ್ಡು ತೊಗೊಂಡು ಆರಾಮಿಲ್ದಂಗೆ ಆಕಾರ. ಉಂಡೆ ನೋಡಿರಿ ಏನು ಸೂಪರಾಗಿ ಬಂದವು ನೋಡಿರಿ. ನೀವು ಟ್ರೈ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ಮಂಡಕ್ಕಿ ಉಂಡಿನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗುತ್ತಾನೆ. ಎಲ್ಲರಿಗೂ ಅಲ್ಲಿವರೆಗೆ ನಮಸ್ಕಾರ.